ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ರಾಜಾರಾಮ್ ಮಹಾರಾಜರು ನಮಗೆ ಅಂದರೆ ನಿಜವಾದ ನಾನು ಯಾರಿಗೆ ಪರಮಾತ್ಮ ಪ್ರಾಪ್ತಿಯಾಗಬೇಕು ಅವನಿಗೆ ಹೇಳ್ತಾರೆ, ನಿರ್ಧಾರ ಮಾಡಬೇಕು. ಮನಸ್ಸಿನಿಂದ ಎಂಥ ನಿರ್ಧಾರ ಮಾಡಬೇಕಪ್ಪ? ಅಚಲವಾದ ನಿರ್ಧಾರ ಮಾಡಬೇಕು. ಮನಸ್ಸು ಚಂಚಲ ಇರುತ್ತೆ, ಅದೆಂಥ ನಿರ್ಧಾರ ಮಾಡುತ್ತೆ? ಒಂದು ದಿವಸ ಮಾಡುತ್ತೆ ನಿರ್ಧಾರ, ನಾನು ಜಪ ಮಾಡ್ತೀನಿ, ಸದ್ಗ್ರಂಥ ಪಾರಾಯಣ ಮಾಡ್ತೀನಿ, ಗಾಥಾ ಓದ್ತೀನಿ. ಆದರೆ 4 ದಿವಸ ಬಿಟ್ಟು ಹೋದರೆ ಅದು ಬಿಟ್ಕೊಂಡು ಹೋಗ್ಬಿಡುತ್ತೆ. ಅವಾಗ ಸತ್ಸಂಗಕ್ಕೆ ಹೋಗಬೇಕು ಅಂತ ಮನಸ್ಸು ಬರೋದಿಲ್ಲ, ಓದಬೇಕು ಅಂತ ಮನಸ್ಸು ಬರೋದಿಲ್ಲ. ಯಾಕೆಂದರೆ ಅದು ತಪ್ಪು ನಮ್ಮದಲ್ಲ, ಮನಸ್ಸು ಅಷ್ಟು ನಮ್ಮ ಮೇಲೆ ಪ್ರಭುತ್ವ ಮಾಡುತ್ತೆ. ಯಾರು ನಿರ್ಧಾರ ಮಾಡ್ತಾರೋ, ಯಾರು ನಿರ್ಧಾರ ಮಾಡಿ ಜಗತ್ತಿನ ಸಂಘವನ್ನು ಬಿಡ್ತಾರೋ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ಭಜಗೋವಿಂದಂ ಭಜಗೋವಿಂದಂ. ಶಂಕರಾಚಾರ್ಯರು ಏನು ಹೇಳ್ತಾರೋ, ಸತ್ಸಂಗ ಅಂದರೆ ಕೇವಲ ಬಾಹ್ಯವಾಗಿ ಕ್ಲಾಸಲ್ಲಿ ಹೋಗಿ ಕೂತ್ಕೊಳ್ಳೋದಲ್ಲ. ಸತ್ ಎಂಬುವ ಸದ್ವಸ್ತುವ ಸಂಘವನ್ನು ಮಾಡೋದಕ್ಕೆ ಸತ್ಸಂಗ ಅಂತಾರೆ. ಅಂದರೆ ಪರಮಾತ್ಮನ ಸಂಘ ಮಾಡೋದಕ್ಕೆ ಸತ್ಸಂಗ ಅಂತಾರೆ. ಕೆಲವೊಮ್ಮೆ ಹೋಗೋಕ್ಕೆ ಪರಿಸ್ಥಿತಿ ಆಗೋದಿಲ್ಲ ನಮಗೆ, ಅದೇ ಸಮಯ ಮನೆಯಲ್ಲಿ ನಾವು ಬಳಕೆ ಮಾಡ್ಕೋಬೇಕು. ಯಾತಕ್ಕೆ? ಸದ್ಗ್ರಂಥ ಪಾರಾಯಣ ಮಾಡಬೇಕು, ಸದ್ಗ್ರಂಥ ವಾಚನ ಮಾಡಬೇಕು, ಸ್ತೋತ್ರ ಹೇಳ್ಕೋಬೇಕು, ಪಠಣ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಜಪ ಮಾಡಬೇಕು. ಸಾಧನೆಯನ್ನು ಏನು ನಮಗೆ ಕೊಟ್ಟಿದ್ದಾರೋ ಅದು ನಿರ್ಧಾರದಿಂದ ಮಾಡಬೇಕು. ಆ ನಿರ್ಧಾರ ಒಂದು ಮಾಡಿದಾಗ ಪರಮಾತ್ಮ ನಮಗೆ ಅವನ ಹತ್ರ ಹೋಗುವಂಥ ದಾರಿ ಸುಲಭವಾಗಿ ಮಾಡಿಕೊಡ್ತಾನೆ. ಅದು ಕಠಿಣವಾದ ದಾರಿ ಕಾಣಿಸಿದ್ರೂ ಕೂಡ ಅದು ಸುಲಭ ಮಾಡಿಕೊಡ್ತಾನೆ. ಆದರೆ ನಮಗೇನಾಗತ್ತಪ್ಪ, ನಮಗೆ ಜನನ ಮೆಚ್ಚಿಸ್ಬೇಕಾಗಿದೆ. ಆ ಜನನ ಮೆಚ್ಚಿಸ್ಬೇಕು ಅಂದಾಗ ಏನಾಗುತ್ತೆ, ನಮಗೆ ನಮ್ಮ ನಿರ್ಧಾರ ಪಕ್ಕ ಆಗೋದಿಲ್ಲ, ಕಚ್ಚಾ ಆಗುತ್ತೆ. ಪರಿಪಕ್ವ ಇರಲ್ಲ ನಮ್ಮ ನಿರ್ಧಾರ, ಕಚ್ಚಾ ಪಕ್ಕ ಥರ ಇರುತ್ತೆ. ಒಂದು ದಿವಸ ಮಾಡುತ್ತೆ, ಇನ್ನೊಂದು ದಿವಸ ಮಾಡಲ್ಲ. ಇವತ್ತು ಮಾಡ್ತೀನಿ ಅಂತ ಹೇಳುತ್ತೆ, ಇದು ಜಿಮ್ಗೆ ಹೋದಂಗೆ ಅಥವಾ ಯೋಗ ಮಾಡ್ದಂಗೆ ಒಂದು ದಿವಸ ಮಾಡೋದು, 4 ದಿವಸ ಮಾಡದೇ ಇರೋದು. ಹಾಗೆ ಈ ಪಾರಮಾರ್ಥದಲ್ಲೂ ಬಂದು ನಾವು ನಿರ್ಧಾರ ಮಾಡೋದಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ, धरोनी विश्वास करी जो निर्धार, त्यासी चिदंबर जवळी आहे. नाम घ्यावे चित्ती सोडून या चिंता, आठवी भगवंता रात्र दिवस. रक्षितसे देव निश्चयेसी जाण, भ्रांती सोडून पाहि बापा. दास म्हणे चित्ती आठवी चिदंबर, ಸುಖ ನಿರಂತರ ಉಭಯ ಲೋಕಿ. ಏನು ಹೇಳ್ತಾರಪ್ಪ, ಧರೋನಿ ವಿಶ್ವಾಸ ಕರೀಜೋ ನಿರ್ಧಾರ. ಯಾರು ಅವನ ಮೇಲೆ ಪರಿಪೂರ್ಣವಾಗಿ ಭಾರ ಹಾಕಿ ಸಂತ ಸದ್ಗುರು ಸತ್ಪುರುಷರು ಹೇಳಿದ ವಚನದ ಮೇಲೆ ಭಾರ ಹಾಕಿ ವಿಶ್ವಾಸವನ್ನಿಟ್ಟು ನಿರ್ಧಾರ ಮಾಡ್ತಾರೋ ಅವರಿಗೆ ಅವ್ರ ಹತ್ರನೇ ಚಿದಂಬರ ಇರುತ್ತಾನೆ. ನಮ್ಮ ಇರುವಿಕೆಗೆ ಬರಬೇಕು. ಚಿದಂಬರ ನನ್ನ ಹತ್ರನೇ ಇದ್ದಾನೆ, ನನ್ನ ಒಳಗೇ ಇದ್ದಾನಪ್ಪ, ಅವನನ್ನೆಲ್ಲೂ ಹೊರಗಡೆ ಹೋಗಿ ನಾನು ಹುಡುಕಾಡೋದು ಅಗತ್ಯ ಇಲ್ಲ. ನಾನು ಆ ತೀರ್ಥಾಟನೆ ಮಾಡೋ ದೇಹದಿಂದ ಆಗೋದಿಲ್ಲ. ಆದರೂ ಈ ದೇಹನ ಎತ್ಕೊಂಡು ಹೋಗಿ ತೀರ್ಥಾಟನೆ ಮಾಡೋದು, ಶ್ರೀಶೈಲಕ್ಕೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ರಾಮೇಶ್ವರಕ್ಕೆ ಹೋಗೋದು ಆಗೋದಿಲ್ಲ ನಮ್ಮ ಕೈಲಿ. ಆದರೂ ಹೋಗಿ ಬಂದು ನಾವು ಹುಷಾರು ತಪ್ಪಿದ್ರೆ ಏನಾಗುತ್ತೆ, ಮನೆ ಮಂದಿಗೆಲ್ಲ ಕಷ್ಟ, ನಾಮಸ್ಮರಣೆನೂ ಹೋಗುತ್ತೆ, ಯಾವ ಸಾಧನೆಯೂ ಆಗೋದಿಲ್ಲ. ಅದಕ್ಕೆ ವಯಸ್ಸಿನ ಒಂದು ಹಂತಕ್ಕೆ ಬಂದ ಮೇಲೆ ಮನೆಯದಲ್ಲೇ ಏಕಾಂತದಲ್ಲಿ ಕೂತ್ಕೊಂಡು ನಾವು ನಾಮಸ್ಮರಣೆಯನ್ನು ಮಾಡ್ತಾ ಹೋದರೆ ಚಿದಂಬರ ನಮ್ಮ ಹತ್ರನೇ ಇದ್ದಾನೆ, ನಮ್ಮ ಸುತ್ತಮುತ್ತಲೂ ಇದ್ದಾನೆ, ನಮ್ಮ ಒಳಗೇ ಇದ್ದಾನೆ ಅಂತ ಅರಿವಿಗೆ ಬರುತ್ತೆ. ನಾಮ ಘ್ಯಾವೇ ಚಿತ್ತಿ ಸೋಡುನಿಯಾ ಚಿಂತ. ಹೆಂಗೆ ನಾಮವನ್ನು ತಗೋಬೇಕಪ್ಪ? ಹೆಂಗೆ ತಗೋಬೇಕು ಅಂದರೆ, ಚಿತ್ತದಲ್ಲಿ ನಾಮವನ್ನು ಹೆಂಗೆ ತಗೋಬೇಕು? ಎಲ್ಲ ಚಿಂತೆಯನ್ನು ಸಾರಿ ಒಂದು ಓರೆಯಲ್ಲಿ ಎರಡು ತಲ್ವಾರ್ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಪ್ರಪಂಚ ಇರಬಹುದಿಲ್ಲಿ, ಇಲ್ಲಾಂದರೆ ಪರಮಾತ್ಮ. ನಾವು 2 ದೋಣಿದಲ್ಲಿ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬನೇ ಇರ್ಲಿಕ್ಕೆ ಸಾಧ್ಯ. ಯಾರಪ್ಪ ಅವನು? ಚಿದಂಬರ. ಅವನಿದ ಮೇಲೆ ಚಿಂತೆ ಎಲ್ಲ ಬಿಟ್ಟು ನಾನು ಈ ಪ್ರಪಂಚ ನಂದಲ್ಲ, ಈ ಯಾವುದೂ ನಂದಲ್ಲ, ವಸ್ತು ನಂದಲ್ಲ, ವಿಷಯ ನಂದಲ್ಲ, ವ್ಯಕ್ತಿ ನಂದಲ್ಲ, ಇದೆಲ್ಲವನ್ನು ಕೊಟ್ಟಿರೋದು ಅವನು. ಉಪಭೋಗ ಮಾಡಿ ಕರ್ತವ್ಯದಿಂದ ಪ್ರಪಂಚವನ್ನು ಮಾಡಿ ದೇಹವನ್ನು ಪ್ರಾರಬ್ಧಕ್ಕೆ ಬಿಟ್ಟು ನಾನು ನನ್ನ ಜೀವನವನ್ನು ಸಂತರ ಚರಣದಲ್ಲಿ ಅವ್ರು ಹೇಳಿದ್ದ ಮಾತಲ್ಲಿ ಅನುಕರಣ ಮಾಡಿ ಯಾವಾಗ ಬದುಕ್ತೀನಿ, ಸದೋದಿತ ನಾಮಸ್ಮರಣೆ ಮಾಡ್ತೀನಿ,
ಆವಾಗ ಅಂಥ ಒಬ್ಬ ಸಾಧಕನಿಗೆ ಜೀವನ್ಮುಕ್ತ ಅಂತ ಹೇಳ್ತಾರೆ. ಅಲ್ಲಿ ತನಕ ಅದು ಆಗಕ್ಕೆ ಸಾಧ್ಯತೆ ಇಲ್ಲ. ನಮಗೆ ಯಾವೇ ಚಿತ್ತಿ ಹೆಂಗೆ ಚಿತ್ತದಲ್ಲಿ ನಾಮ ತಗೋಬೇಕು, ಹೆಂಗೆ ಬಾಹ್ಯವಾಗಿ ಒಂದೊಂದು ಅಕ್ಕಿ ಕಾಳು ಆರಸ್ತಾ ಆರಸ್ತಾ ಅವಳು ನಿಲವ ನಾಮ ತಗೋತಿದ್ಲು, ಹಾಗೆ ಚಿತ್ತದಲ್ಲಿ ಒಂದೊಂದು ಅಕ್ಕಿ ಕಾಳು ಎಣಿಸ್ದಂಗೆ ಚಿತ್ತದಲ್ಲಿ ನಾವು ಚಿದಂಬರ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ ಹಾಗೆ ಒಂದೊಂದು ಮೆಲ್ಲಕ್ಕೆ ನಾಮ ತಗೋಬೇಕು. ಕೌಂಟರ್ ಮೇಲೆ ಟಕ 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 ಮಾಡ್ತಿದ್ರೆ ಅದು ಕೇವಲ ಜಡ ದೇಹಕ್ಕೆ ಆಗತ್ತೆ. ಸ್ವಪ್ನ ದೇಹದಲ್ಲಿ ನಾಮ ಬರಲಿಲ್ಲ ಅಂದರೆ ಅದರ ಉಪಯೋಗ ಇಲ್ಲ. ಆಠವಿ ಭಗವಂತ ರಾತ್ರಂದಿವಸ್, ರಾತ್ರಿ ಬೆಳಗ್ಗೆ ಹಗಲು ಎಲ್ಲ ಅವಸ್ಥೆಯಲ್ಲಿ ತ್ರಿಕಾಲದಲ್ಲಿ ಮತ್ತು ತ್ರಿಕರಣದಲ್ಲಿ ಕಾಯ ವಾಚ ಮನಸ ಮತ್ತು ಬ್ರಾಹ್ಮಿ ಮುಹೂರ್ತ, ಬೆಳಗ್ಗೆ ರಾತ್ರಿ, ಶೌಚ ಅಶೌಚ ಯಾವ ಬಂಧನದಿಲ್ಲ. ಎಲ್ಲ ಕಾಲದಲ್ಲೂ ಅವನನ್ನು ರಾತ್ರಂದಿವಸ್ ಅವನನ್ನು ನೆನೆಸ್ತಾ ಇರಬೇಕಂತೆ. ಹೆಂಗೆ? ನಾಮದಿಂದ ನೆನೆಸಬೇಕು, ಅಭಂಗದ ಮುಖಾಂತರ ನೆನೆಸಬೇಕು, ಕೀರ್ತನೆ ಮುಖಾಂತರ ನೆನೆಸಬೇಕು, ಅಭಂಗ ಹೇಳಿ ನೆನೆಸಬೇಕು, ಸ್ತೋತ್ರ ಪಠಣೆ ಮಾಡಿ ಆ ಭಕ್ತಾನಂದ ಲಹರಿ ಸ್ತೋತ್ರ ಹೇಳಿ ಅವನನ್ನು ನೆನೆಸಬೇಕು, ಮತ್ತು ಚರಿತ್ರೆಯನ್ನು ಓದಬೇಕು, ಅಧ್ಯಾಯಗಳನ್ನು ಓದಬೇಕು, ಆಖ್ಯಾನವನ್ನು ಓದಬೇಕು, ಲೀಲಾಶ್ರವಣ ಮಾಡಬೇಕು. ಹೀಗೆ ಅವನನ್ನು ಸತತವಾಗಿ ಆಠವಿ ಭಗವಂತ ಅವನನ್ನು ನೆನೆಸ್ತಾ ಇರಬೇಕು. ರಕ್ಷಿತಸೇ ದೇವ ನಿಶ್ಚಯೇಸಿ ಜಾಣ ಭ್ರಾಂತಿ ಸೋಡುನು ಪಾಹೆ ಬಾಪ. ಹೀಗೆ ನಾವು ಸದೋದಿತವಾಗಿ ಅವನನ್ನು ನೆನೆಸ್ತಾ ಇದ್ದರೆ ಆವಾಗ ನಮ್ಮ ರಕ್ಷಣೆಯನ್ನು ಮಾಡ್ತಾನೆ ಅಂತ ನಿಶ್ಚಯವಾಗಿ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಭದ್ರವಾಗಿ ಹಿಡ್ಕೊಳ್ಳಿ. ಏನೇ ಬಂದರೂ ಸಹ ನಾವು ನನ್ನನ್ನು ಕಾಪಾಡ್ತಾನಪ್ಪ, ನನ್ನ ಪರಮಾತ್ಮ ಭಕ್ತವತ್ಸಲಾನಾದ ಚಿದಂಬರ ಕಾಪಾಡೇ ಕಾಪಾಡ್ತಾನೆ. ಭ್ರಾಂತಿ ಸೋಡೂನು ಪಾಹಿ ಬಾಪ, ಭ್ರಾಂತಿ ಬಿಟ್ಬಿಡಿ. ಯಾರು ಭಗವಂತನಿಗೆ ನಿಜವಾಗಿಯೂ ಶರಣು ಹೋಗಿರ್ತಾನೋ ಅವನಿಗೆ ಯಾವ ಥರವಾದ ಭಯ ಇರೋದಿಲ್ಲ, ಯಾವ ಥರವಾದ ಚಿಂತೆ ಇರೋದಿಲ್ಲ, ಯಾವ ಥರವಾದ ಬೇಜಾರು ಇರೋದಿಲ್ಲ. ಅವನು ಸದಾ ಆನಂದದಲ್ಲಿರ್ತಾನೆ. ಯಾಕೆಂದರೆ ಅವನ ರಕ್ಷಣೆ, ಪಾಲನೆ, ಪೋಷಣೆ. ಹುಟ್ಟಿದ್ದವನು ಹುಲ್ ಮೇಯಿಸದೇ ಇರೋದಿಲ್ಲ ಅಂತ ಹೇಳ್ತೀವಿ. ಅವನು ಹುಟ್ಟಿಸಿದ ಮೇಲೆ ಹುಲ್ ಮೇಯಿಸೋದು, ನಮಗೆ ಊಟ ಕೊಡೋದು, ವಸ್ತ್ರ ಕೊಡೋದು, ಅದು ಮನೆ ಕೊಡೋದು, ಎಲ್ಲವೂ ರೋಟಿ ಕಪಡ ಮಕಾನ್ ಎಲ್ಲ ಅವನ ಜವಾಬ್ದಾರಿ, ಅವನ ಜಿಮ್ಮೆದಾರಿ ಇರುತ್ತೆ. ಯಾರು ನನ್ನನ್ನು ಸದಾ ನೆನೆಸ್ತಾರೋ, ನನ್ನಲ್ಲಿರ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಪ್ಪ ಅರ್ಜುನ ಅಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ದ. ಸೊ ನಾವೇನು ಮಾಡಬೇಕು? ಭ್ರಾಂತಿ ಬಿಟ್ಟು ಬಿಡಬೇಕು. ನಾನು ಮಾಡ್ತಿದ್ದೀನಿ, ನನ್ನಿಂದಾನೇ ನಾ ದುಡ್ದು ಹಾಕಿದ್ರೆ ನನ್ನ ಹೆಂಡತಿ ಮಕ್ಕಳು ಬದುಕ್ತಾರೆ ಅನ್ನೋದನ್ನು ಭ್ರಾಂತಿಯನ್ನು ಬಿಟ್ಟು ಏನು ಬರುತ್ತೋ ಸಂಬಳ ಬಂದ ಕೂಡಲೇ ಆ ಸಂಬಳವನ್ನು ಚಿದಂಬರನ ಪಾದದ ಮುಂದೆ ಇಟ್ಟುಬಿಟ್ಟು, ಅಪ್ಪ ನೀನು ಕೊಟ್ಟಿರೋದು ಈ ಪ್ರಸಾದ, ಈ ಸಂಬಳ ಅಂದ್ಬಿಟ್ಟು ಅವನ ಪಾದಕ್ಕೆ ಏರಿಸಿ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿ ನಮ್ಮ ತಿಂಗಳಿನ ಜೀವನವನ್ನು ಮಾಡಬೇಕು. 30 ದಿವಸಗಳ ಕಾಲದಲ್ಲಿ ಏನು ನಾವು ಜೀವನ ವ್ಯತೀತ ಮಾಡ್ತೀವೋ ಅದನ್ನು ಅವನ ಪ್ರಸಾದ ಅಂದ್ಬಿಟ್ಟು ಆ ದುಡ್ಡನ್ನು ಬಳಕೆ ಮಾಡಿದಾಗ ಅದಲ್ಲಿ ಅಭಿವೃದ್ಧಿ ಆಗತ್ತೆ. ಭ್ರಾಂತಿ ಬಿಟ್ಟು ಬಿಡಬೇಕು. ನಾನು ನನ್ನ ಸಾಧನೆ ಬಿಟ್ಟು ಎಲ್ಲೋ ಹೋಗ್ತಾ ಇದ್ದೀನಿ, ಎಲ್ಲೋ ದೇಹ ಇಲ್ಲಿದೆ, ಮನಸ್ಸು ಎಲ್ಲೋ ಇದೆ, ಎಲ್ಲೋ ತಿರುಗಾಡ್ತಿದೆ, ಎಲ್ಲೋ ಯಾರ್ದೋ ಮುಂಜಿಗೆ ಹೋಗ್ತಿದೆ, ಮದುವೆಗೆ ಹೋಗ್ತಿದೆ, ಯಾವುದೋ ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದೆ. ಆ ಕಾಲದಲ್ಲಿ ನಿಮ್ಮ ನಾಮಸ್ಮರಣೆ ಹೆಂಗೆ ಸದೋದಿತ ಆಗ್ಲಿಕ್ಕೆ ಸಾಧ್ಯ? ಅಲ್ಲಿ ಯಾರ್ದೋ ಮನೆಯಲ್ಲಿ ಕೆಲಸ ಮಾಡ್ತೀವಿ, ಯಾರನ್ನ ಮೆಚ್ಸ್ಲಿಕ್ಕೆ ಹೋಗ್ತಿದ್ದೀವಿ, ಅವ್ರು ಯಾರಿಗೂ ನಾವು ಹೋಗಲಿಲ್ಲ ಅಂದರೆ ಬೇಜಾರಾಗೋದಿಲ್ಲ. ಲೋಕಾರೂಢಿ ಅಂತೆ ಅವ್ರು ನಮ್ಮನ್ನು ಕೇಳ್ತಾರೆ, ಯಾಕೆ ಬರಲಿಲ್ಲಪ್ಪ ನೀವು ಅಂತ ಕೇಳ್ತಾರೆ. ಆದರೆ ಅವ್ರು ಬೇಜಾರು ಮಾಡಿಕೊಂಡು ಅವ್ರ ಪ್ರೋಗ್ರಾಮ್ ಏನು ನಮ್ಮ ಸಲುವಾಗಿ ಸ್ಟಾಪ್ ಮಾಡೋದಿಲ್ಲ. ಅಂದರೆ ನಮ್ಮ ಮಹತ್ವ ಎಷ್ಟಿದೆ ಆ ಕಾರ್ಯಕ್ರಮಕ್ಕೆ, ಎಷ್ಟಿದೆಯಪ್ಪ ಅಂದರೆ ಶ್ರೀ ಮಹಾರಾಜ್ ಹೇಳ್ತಾರೆ, ಒಂದು ಕಾರ್ಯಕ್ರಮನ ನಾವು ದೂರದಿಂದ ನೋಡಿಕೊಂಡು ಪಾಹುಣೆ ಥರ ನೋಡ್ಕೊಂಡು ಗೆಸ್ಟ್ ಥರ ಇರಬೇಕಂತೆ. ಅಂದರೆ ಹೋಗಲಿಲ್ಲ ಅಂದರೆ ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ನಾವು ಹೋಗಲಿಲ್ಲ ಅಂದರೆ ಅವ್ರು ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾನು ಹೋಗಲಿಲ್ಲ ಅನ್ನೋದು ನನಗೆ ಬೇಜಾರಾಗುತ್ತೆ. ಅವ್ರು ಏನು ಅನ್ಕೋತಾರೆ ನನ್ನ ಬಗ್ಗೆ? ಅವ್ರು ಏನೂ ಅಂದ್ಕೊಳ್ಳೋದಿಲ್ಲ. ಕೇಳ್ತಾರೆ, ಯಾಕೆ ಬರಲಿಲ್ಲ ನೀವು? ಇಲ್ಲ ಬರಲಿಕ್ಕಾಗಲಿಲ್ಲ, ಆಯಿತು ಅಂತ ಹೇಳ್ತಾರೆ. ನೀವು ಬರಲಿಲ್ಲ, ನನಗೆ ಬೇಜಾರಾಯಿತು, ನಾ ಪ್ರೋಗ್ರಾಮೇ ನಿಮ್ಮ ಸಲುವಾಗಿ ಸ್ಟಾಪ್ ಮಾಡಿದ್ದೀನಿ, ಹಂಗೆ ಇವತ್ತು ತನಕ ಯಾರಾದರೂ ಹೇಳಿದಾರಾ? ಯಾರೂ ಹೇಳಿಲ್ಲ. ಅಂದರೆ ನಮಗೆ ಮಹತ್ವ ಇಲ್ಲ. ನಾವೇ ಅಲ್ಲಿ ಕೊಚ್ಕೊಂಡು ಹೋಗ್ಬೇಕಷ್ಟೇ. ನಾವು ಹೋಗಲಿಲ್ಲ ಅಂದರೆ ಪ್ರೋಗ್ರಾಮೇ ಆಗೋದಿಲ್ಲ ಅಂತ. ಇದು ದೇಹಾಭಿಮಾನ, ಇದು ಅಹಂಕಾರ. ಅದಕ್ಕೆ ಈ ಭ್ರಾಂತಿಯನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಭ್ರಾಂತಿ ಬಿಟ್ಟು ನೋಡು, ಸದ್ಗುರು ನಿನ್ನ ಪಕ್ಕದಲ್ಲೇ ಇದ್ದಾನೆ, ನಿನ್ನ ಹತ್ರದಲ್ಲೇ ಇದ್ದಾನೆ ಚಿದಂಬರ ಅಂತ ಹೇಳ್ತಾರೆ. ದಾಸಮಣೆ ಚಿತ್ತಿ ಆಠವಿ ಚಿದಂಬರ ಸುಖ ನಿರಂತರ ಉಭಯಲೋಕಿ. ಯಾವಾಗ ಚಿತ್ತದಲ್ಲಿ ಸದಾ ಚಿದಂಬರ ಇರ್ತಾನೋ ಆವಾಗ ದೇಹದಿಂದ ಯಾವ ಕೆಲಸ ಮಾಡಿದ್ರೂ ಸಹ ನಮಗೆ ಯಾವುದರವಾದ ಒಂದು ತಾಪ ಆಗೋದಿಲ್ಲ, ನೋವಾಗೋದಿಲ್ಲ, ಬೇಜಾರಾಗೋದಿಲ್ಲ, ಎಂಥದೂ ಆಗೋದಿಲ್ಲ. ಆವಾಗ ಸಮಾಧಾನ, ಸಂತೋಷ ಹೊಂದಿ ಆ ಮನಸ್ಸು
ಚಿತ್ತದಲ್ಲಿ ಸದಾ ಚಿದಂಬರ ಇದ್ಮೇಲೆ ಆ ಕೆಲಸವೆಲ್ಲವೂ ಚಿದಂಬರನ ಕೆಲಸ ಅಂತ ಮಾಡ್ಕೋತಾ ಆ ಜೀವಾತ್ಮ ಆನಂದದಲ್ಲಿ ಪರಮಾತ್ಮನೊಡನೆ ಇರುತ್ತೆ. ಸುಖ ನಿರಂತರ ಉಭಯ ಲೋಕಿ. 4 ಜನದ ಮಧ್ಯದಲ್ಲಿ ನಮಗೆ ಗುರ್ತು ಹಿಡಿಲಿಕ್ಕೆ ಸಾಧ್ಯ ಆಗತ್ತಪ್ಪ, ಇವನು ಆ ಒಂದು ಇದರಲ್ಲಿ ಇದ್ದಾನಪ್ಪ ಅಂತ, ಆ ಮಾರ್ಗದಲ್ಲಿದ್ದಾನೆ. ಯಾಕೆಂದರೆ ಸದಾ ನಕದ ಆನಂದದಲ್ಲಿರ್ತಾನೆ ಅವನು. ಇಲ್ಲ ಅಂದರೆ ಬಾಕಿ ಜನ ನೋಡಿದ್ರೆ ನಮಗೆ ಈ ಕಷ್ಟ ಆಯಿತು, ಆ ಕಷ್ಟ ಆಯಿತು, ಇಲ್ಲ ಬೇಕಾಗಿತ್ತು ಕೆಲಸ ಆಗಲಿಲ್ಲ, ಹಾಗೆ ಹೀಗೆ ಅಂತ ಗೋಳಾಡ್ತೀವಿ ವಿನಃ. ಆದರೆ ಯಾರು ಸಂತರ ಆಜ್ಞಾದಲ್ಲಿರ್ತಾರೋ, ಅವರು ಅನುಕರಣ ಮಾಡ್ತಾರೋ, ಅವ್ರು ಹೇಳಿದಂತೆ ನಡೀತಾರೋ. ಕುಪ್ಪಳ್ಗಿ ಮಹಾರಾಜ್ ಹೇಳಿದ್ರು, ಸದ್ಗುರು ಇಚ್ಛೆಯಂತೆ ವರ್ತಿಸುವುದು ಅದೇ ಸದ್ಗುರು ಅವರ ಸೇವೆ ಆಗಿರುತ್ತದೆ. ಸದ್ಗುರು ಇಚ್ಛೆಯಂತೆ ವರ್ತಿಸುವುದು ಅದೇ ಅವರ ಸೇವೆ ಆಗಿರುತ್ತದೆ. ಅವ್ರು ಏನು ಇಚ್ಛೆ ಪಟ್ಟಿರ್ತಾರೋ ಶಿಷ್ಯನಿಂದ, ಶಿಷ್ಯೋತ್ತಮ ಆಗಬೇಕು ಅನ್ನೋದೇ ಅವ್ರ ಆಸೆ ಇರುತ್ತೆ, ಶಿಷ್ಯ ಮಿಂಚಬೇಕು ಅನ್ನೋದು ಆಸೆ ಇರುತ್ತೆ. ಅವ್ರು ಏನು ಇಚ್ಛೆ ಇರುತ್ತೋ ಅವ್ರ ಆಜ್ಞೆ ಪಾಲನೆ ಮಾಡಿ ಅದರಂತೆ ನಮ್ಮ ಸಾಧನೆಯನ್ನು ನಾವು ಮಾಡಿದಾಗ ಏನಾಗುತ್ತೆ, ಈ ಭ್ರಾಂತಿ ಎಲ್ಲ ಹೊಟ್ಟೋಗುತ್ತೆ. ನನ್ನಿಂದ ನಾನು, ನನ್ನಿಂದ ಜಗತ್ತು ನಡೆಯುತ್ತೆ, ನಾನು ಹೋದರೆ ನಡೆಯುತ್ತೆ ಅನ್ನೋದು ಭ್ರಾಂತಿ ಹೊಟ್ಟೋಗಿ ನಮಗೆ 4 ಸಾವಿರಾರು ಜನದ ಮಧ್ಯದಲ್ಲಿ ಇದ್ದರೂ ನಾವು ಆನಂದದಲ್ಲಿರ್ತೀವಿ. ಯಾರ ಮಾತಿಂದ ನಿಮಗೆ ಬೇಜಾರಾಗಲ್ಲ, ಯಾರ ಮಾತಿಂದ ದುಃಖ ಆಗಲ್ಲ, ಯಾರ ನಿಂದನೆಯಿಂದ ನಿಮಗೆ ಬೇಜಾರು, ದುಃಖ, ಕ್ಲೇಶ, ಮನಸ್ತಾಪ ಆಗಲ್ಲ. ಎಲ್ಲವೂ ಆ ಚಿದಂಬರನ ಪ್ರಸಾದ, ನನ್ನ ಜೀವನವೇ ಅವನ ವರಪ್ರಸಾದ ನಡೀತಾ ಇದೆ ಅಂದ್ಬಿಟ್ಟು ನೀವು ಆನಂದದಿಂದ ಸ್ವೀಕಾರ ಮಾಡಿ ಸದೋದಿತ ಚಿತ್ತದಲ್ಲಿ ನಾಮಸ್ಮರಣೆ ಮಾಡ್ಕೋತಾ ನಮ್ಮ ಕಾಲಕ್ರಮಣ ಮಾಡಿ ಏಕಾಂತ ಬಯಸುತ್ತೆ. ಅವಾಗ ಯಾರ ಸಂಘನೂ ಬೇಕಾಗೋದಿಲ್ಲ. ಯಾಕೆಂದರೆ ನನ್ನ ಜೋಡಿಗೆ ಸದಾ ಚಿದಂಬರ ಇದ್ಮೇಲೆ ನನಗೆ ಯಾರ ಸಂಘ ಬೇಕು? ಯಾರ ಸಂಘನೂ ಬೇಡ. ಯಾಕೆಂದರೆ ಅವನೊಬ್ಬನಿದ ಮೇಲೆ ಇಡೀ ಜಗತ್ತಿದ್ದಂಗೆ ಇದ್ದಾನೆ. ಅವನು ಇಡೀ ಬ್ರಹ್ಮಾಂಡ ನಾಯಕ, ಇಡೀ ಬ್ರಹ್ಮಾಂಡ ನಾಯಕ ಚಿದಂಬರ ರಾಯ, ಬ್ರಹ್ಮಾಂಡ ನಾಯಕ. ವಿನಂತಿಯಾಯಿಕ ಮಾಜಿ ಭಕ್ತಿ ಪ್ರೇಮ ಸುಖ ದೇಯಿ ನಿರಂತರ ನಾಮಾಚ ವಿಸರ ಪಡೋನಿಧಿ. ಆ ಬ್ರಹ್ಮಾಂಡ ನಾಯಕ ನನ್ನ ಹತ್ರ ಇದ್ಮೇಲೆ, ನನ್ನ ಒಳಗಿದ್ಮೇಲೆ ನನಗೇನು ಬೇಕು? ಏನೂ ಬೇಕಾಗಿಲ್ಲ. ಅವಾಗ ನಾವು ಸದೋದಿತ ಭಕ್ತಿ ಪ್ರೇಮ ಸುಖ ದೇಯಿ ನಿರಂತರ ನಾಮಾಚ ವಿಸರ ಪಡೋನಿಧಿ. ಭಕ್ತಿ ಪ್ರೇಮ ಸುಖ ದೇಯಿ ನಿರಂತರ ನಾಮಾಚ ವಿಸರ ಪಡೋನಿಧಿ. ಚಿದಂಬರ ರಾಯ ಬ್ರಹ್ಮಾಂಡ ನಾಯಕ ವಿನಂತಿಯಾಯಿಕ ಏಕ ಮಾಜಿ. ನಂದು ಒಂದು ವಿನಂತಿಯನ್ನು ಕೇಳಪ್ಪ. ಏನಪ್ಪ? ಭಕ್ತಿ ಪ್ರೇಮ ಸುಖವನ್ನು ಸದೋದಿತ ನೀ ಕೊಟ್ಟರೆ ನಾನು ಸದಾ ಕಾಲ ನಿನ್ನ ಭಕ್ತಿ ಪ್ರೇಮ ಸುಖದಲ್ಲಿ ಮುಳುಗಿಟ್ಟು, ನೀನು ಬ್ರಹ್ಮಾಂಡ ನಾಯಕ ನನ್ನ ಜೊತೆಗಿದ್ಯಾ ಅಂದಮೇಲೆ ಇಡೀ ಬ್ರಹ್ಮಾಂಡ ನನ್ನ ಹತ್ರ ಇದೆ, ಇನ್ನೇನು ಬೇಕು ನನಗೆ? ಯಾವ ಜನ ಬೇಡ ರೀ, ಯಾವ ಸಂಘ ಬೇಡ ರೀ, ಯಾರ ಮಾತು ಬೇಡ, ಯಾರ್ದು ಒಂದು ಬಡಬಡ ಬೇಕಾಗಿಲ್ಲ, ಎಂಥದ್ದು ಬೇಕಾಗಿರಲ್ಲ. ನಾವಾಯಿತು, ನಮ್ಮ ಚಿದಂಬರ ಆಯಿತು. ನಾನು ಹೇಳಂದಲ್ಲ, ಪಾರಮಾರ್ಥದ ಬಸ್ಸಲ್ಲಿ ಹತ್ತಬೇಕು ಅಂದರೆ ನಾವು ಸ್ವಾರ್ಥಿ ಇರಬೇಕು. ನಾವು ಫಸ್ಟ್ ಹತ್ಕೊಂಡು ಹೋಗಬೇಕು, ನಮಗೆ ಸಂತೋಷ ಸಿಗಬೇಕು, ನಮಗೆ ಆನಂದ ಸಿಗಬೇಕು, ನಮಗೆ ಪರಮಾತ್ಮ ಸಿಗಬೇಕು. ಆಮೇಲೆ ಎಲ್ಲರನ್ನೂ ಕರ್ಕೊಂಡು ಬಸ್ಸಲ್ಲಿ ಹತ್ತಿಸ್ಕೊಂಡು ಹೋಗಬೇಕು. ನಮಗೆ ಬಸ್ಸಲ್ಲಿ ಸೀಟ್ ಇಲ್ಲ ಅಂದರೆ ನಾವು ಬೇರೆಯವ್ರಿಗೆ ಹೆಂಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ? ಅದಕ್ಕೆ ಫಸ್ಟು ನಾವು ಅವನನ್ನು ಪಡ್ಕೊಳ್ಳೋಣ. ಭಕ್ತಿ ಪ್ರೇಮದಿಂದ ಅವನನ್ನು ಪಡ್ಕೊಂಡು, ನಾವು ಆ ಭಕ್ತಿ ಪ್ರೇಮದಿಂದ ಅವನನ್ನು ಪಡ್ಕೊಂಡ್ಮೇಲೆ ಆ ಆನಂದವನ್ನು ಎಲ್ಲರಿಗೂ ಹಂಚೋಣ, ಎಲ್ಲರಿಗೂ ಕರ್ಕೊಂಡು ನಮ್ಮ ಜೊತೆಗೆ ಕರ್ಕೊಂಡು ಹೋಗೋಣ ಬಸ್ಸಲ್ಲಿ, ಪಾರಮಾರ್ಥದ ಬಸ್ಸಲ್ಲಿ. ನಮ್ಮ ಡೆಸ್ಟಿನೇಷನ್ ಯಾರು? ಚಿದಂಬರ. ಆ ಮಾರ್ಗದಲ್ಲಿ ಬೇಕಾದಷ್ಟು ಜನ ಬರ್ತಾರೆ ನಮ್ಮ ಜೋಡಿಗೆ. ಯಾರು ಬರ್ತಾರೆ, ಯಾರು ಬಸ್ಸಿಂದ ಇಳಿದು ಹೋಗ್ತಾರೆ ಗೊತ್ತಿಲ್ಲ. ಆದರೆ ನಾವು ಎಲ್ಲರನ್ನೂ ಬಸ್ಸಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಅಂದರೆ ಬಸ್ ಡ್ರೈವರ್ ಅಂಬಿಗ ಯಾರಿದ್ದಾನಪ್ಪ? ಆ ಸ್ವಾಮಿ ಚಿದಂಬರ ಇದ್ದಾನೆ. ಕಂಡಕ್ಟರು ಬಂದಿದ್ದಾನೆ, ಅವರೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಇದ್ದಾಗ ನಾವು ಕೂತ್ಕೊಂಡು ಬಸ್ಸಲ್ಲಿ, ನಾಮದ ಬಸ್ಸಲ್ಲಿ ಕೂತ್ಕೊಂಡು ನಾವು ನಮ್ಮ ಪ್ರಯಾಣವನ್ನು ಮಾಡಬೇಕು. ನಾವೆಲ್ಲರೂ ಸೇರಿ ಪ್ರಯಾಣ ಮಾಡೋಣ. ಆ ಯಾತ್ರೆಯಲ್ಲಿ ಸಾಫಲ್ಯ ಸಿಗುವಂಥ ಪ್ರಯತ್ನವನ್ನು ಮಾಡೋಣ. ರಾಜಾರಾಮ್ ಮಹಾರಾಜರು ಹಾಗೆ ಸ್ವಾಮಿ ಚಿದಂಬರನ ಪಾದಕ್ಕೆ ಅಭಂಗವನ್ನು ಏರಿಸುತ್ತಾ, ಸದ್ಗುರು ಚರಣಾರವಿಂದಾರ್ಪಣಮಸ್ತು, ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.